ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಬಂದು ಮಂಗಳವಾರದ ವ್ಲಾಗು. ಮಂಗಳವಾರ ಬೆಳಗ್ಗೆ ಮಾಮೂಲಿ ಮನೆ ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದ್ದೀನಿ. ಮನೆಯೆಲ್ಲ ಒರೆಸಿದ್ದು ಆಯಿತು. ಇವತ್ತು ಸ್ವಲ್ಪ ಬೇಗನೆ ಕೆಲಸ ಮುಗಿಸ್ಕೊಂಡೆ, ಯಾಕಂದರೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅದಕ್ಕೆ. ಆದರೆ ಇನ್ನೂ ಪೂಜೆ ಮಾಡೋದಕ್ಕಾಗಿಲ್ಲ. ಎಣ್ಣೆನೂ ಮತ್ತು ಹೂವು ಇರಲಿಲ್ಲ ಫ್ರೆಂಡ್ಸ್, ಹಾಗಾಗಿ ತೊಗೊಂಬಂದು ದೀಪ ಹಚ್ಚೋಣ ಸಂಜೆ ಹಂಗೆ ಅಂತಂದ್ಬಿಟ್ಟು ಮನೇಲಿ ಇನ್ನೂ ಪೂಜೆ ಮಾಡಿಲ್ಲ. ಇಲ್ಲಿ ನಾನು ತರಕಾರಿ ಎಲ್ಲ ಸ್ವಲ್ಪ ತೊಗೊಂಬಂದಿದ್ದೆ. ಅಂದರೆ ನಮ್ಮ ಯಜಮಾನ್ರು ತೊಗೊಂಬಂದಿದ್ರು. ಅದನ್ನೆಲ್ಲ ಸ್ವಲ್ಪ ನೀರಲ್ಲಿ ಹಾಕಿಟ್ಟಿದ್ದೀನಿ, ಉಪ್ಪು ಅರಿಶಿನ ಹಾಕಿಟ್ಟಿದ್ದೀನಿ, ಸ್ವಲ್ಪ ಅದು ನೆನಿಲಿ. ಹಾಗೆ ಇಲ್ಲ ಅಡುಗೆ ಮನೆ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ, ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಇವಾಗ ಜೋಡಿಸ್ಕೊಬೇಕು. ಇನ್ನು ಟಿಫನೆಲ್ಲ ಏನೂ ಆಗಿಲ್ಲ ಫ್ರೆಂಡ್ಸ್, ಟಿಫನ್ನು ಮಾಡಬೇಕು. ಅದಕ್ಕೂ ಮುಂಚೆ ಫಸ್ಟಿಗೆ ಪಾತ್ರೆ ಎಲ್ಲ ಜೋಡಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ಪಾತ್ರೆ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಈ ಪಾತ್ರೆ ಎಲ್ಲ ಏನು ಜೋಡಿಸಿಲ್ಲ ಅಂತಂದರೆ ನಮಗೆ ಅಡುಗೆ ಮಾಡೋದಕ್ಕೆಲ್ಲ ಆಗಲ್ಲ, ಯಾಕೆಂದರೆ ಪಾತ್ರೆ ಬೇಕಲ್ವ. ಏನಾದರೂ ನಾವು ಪಾತ್ರೆ ಜೋಡಿಸಿಲ್ಲ ಅಂತಂದರೆ ಈ ಬುಟ್ಟಿನಲ್ಲೇ ಇದ್ದರೆ ನಮಗೆ ಬೇಕಾಗಿರೋಂಥ ಪಾತ್ರೆಗಳು ಈ ಬುಟ್ಟಿನಲ್ಲಿರುತ್ತೆ. ನಾವು ಒಂದೊಂದು ಪಾತ್ರೆ ಎತ್ಕೊಳೋದಕ್ಕೂ ಸ್ವಲ್ಪ ಅಡುಗೆ ಮಾಡೋದು ಅಥವಾ ಆ ಕಡೆ ಪಾತ್ರೆ ಹುಡುಕ್ಬೇಕು ಅದು ಬುಟ್ಟಿನಲ್ಲಿ ಪಾತ್ರೆನ. ಅದಕ್ಕೆ ಫಸ್ಟು ನಾವು ಪಾತ್ರೆ ಜೋಡಿಸ್ಕೊಂಡ್ಬಿಟ್ರೆ ನಮಗೆ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಇನ್ನು ಟಿಫನ್ ಅಂತಂದರೆ ತರಕಾರಿ ಎಲ್ಲ ನೆನ್ನೆ ತೊಗೊಂಬಂದಿತ್ತು. ಅದು ಫಸ್ಟು ಹಳೇದೊಂದು ಸ್ವಲ್ಪ ತರಕಾರಿ ಇದೆ, ಸ್ವಲ್ಪ ಬೀನ್ಸೂ ಮತ್ತು ಬೀಟ್ರೂಟ್ ಇದೆ. ಫಸ್ಟಿಗೆ ನಾನು ಬೀಟ್ರೂಟು ಯೂಸ್ ಮಾಡ್ಕೊತೀನಿ. ಹಳೆ ಬೀಟ್ರೂಟ್ನ ಅದನ್ನ ಫಸ್ಟ್ ಖಾಲಿ ಮಾಡೋಣ ಅಂತ. ಇವಾಗ ಈ ತಂದಿರೋ ಬೀಟ್ರೂಟು ಮತ್ತು ಅದೇ ಎಲ್ಲ ಪೆಂಡಿಂಗ್ ಆಗುತ್ತೆ ಅಲ್ವ, ಮತ್ತು ಮಾಡೋದಕ್ಕೆ ಯಾವಾಗ ಡೈಲಿ ಅದು ಹಾಳಾಗ್ಬಿಡುತ್ತೆ ಫಸ್ಟ್ ತೊಗೊಂಬಂದಿರೋದು ಅಂತ ಅಂದ್ಬಿಟ್ಟು ಬೀಟ್ರೂಟ್ ಪಲ್ಯ ಮಾಡಿಕೊಂಡು ನಾನಿವಾಗತ್ತು ಪುಳಿಯೋಗರೆ ಪ್ಯಾಕೆಟಿಂದ ಸ್ವಲ್ಪ ಒಂದು ಹೊಸ ರೆಸಿಪಿ ನಿಮಗೆ ತೋರಿಸ್ಕೊಡ್ತೀನಿ. ಸಿಂಪಲ್ಲಾಗಿರುತ್ತೆ, ತುಂಬಾ ಸಿಂಪಲ್ಲಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ. ಈ ಪುಳಿಯೋಗರೆ ಪ್ಯಾಕೆಟಲ್ಲಿ ನೀವು ಯಾವಾಗೂ ಪುಳಿಯೋಗರೆ ಮಾಡಿ ಈ ಥರ ತಿಂದು ಬೇಜಾರಾಗಿದ್ದರೆ ಒಂದು ಸರಿ ಈ ಥರ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಫಸ್ಟಿಗೆ ಅಕ್ಕಿ ತೊಳೆದು ಅನ್ನ ಮಾಡ್ಕೊತಾ ಇದ್ದೀನಿ. ನನಗೆ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ಪಾತ್ರೆನಲ್ಲಿ ಮಾಡಿದ್ರೆ ತುಂಬ ಇಷ್ಟ. ನನ್ನ ಪಾತ್ರೆನಲ್ಲೇ ಮಾಡ್ಕೊಳೋದು ಅನ್ನನ. ಕುಕ್ಕರಲ್ಲಿ ತುಂಬ ಯಾವಾಗಲೂ ನಾನು ಕುಕ್ಕರಲ್ಲಿ ಮಾಡೋದು. ಅದನ್ನ ಪಾತ್ರೆನಲ್ಲಿ ಮಾಡೋದಕ್ಕಂದರೆ ನನಗೆ ತುಂಬಾ ಇಷ್ಟ. ಇವಾಗ ನೋಡಿ ಪಾತ್ರೆಯಲ್ಲಿ ನಾನು ಅನ್ನ ಮಾಡಿಕೊಂಡು ಇವಾಗ ಒಗ್ಗರಣೆಗಾಗಿರ್ಬೋದು ಮತ್ತು ಬೀಟ್ರೂಟ್ ಪಲ್ಯಗೆ ಇದಕ್ಕೆಲ್ಲ ರೆಡಿ ಮಾಡ್ಕೊತೀನಿ. ಮತ್ತು ಇನ್ನೂ ಒಂದು ಏನು ಗೊತ್ತಾ ಫ್ರೆಂಡ್ಸ್, ನಾವು ಏನೇ ಅಷ್ಟೇ ಅಡುಗೆ ಮಾಡೋವಾಗ ಇವಾಗ ತರಕಾರಿಗಳಾಗಿರ್ಬೋದು, ತರಕಾರಿ ಎಲ್ಲ ಕಟ್ ಮಾಡಿರೋಂಥ ಚಿಪ್ಪೆ ಒಟ್ಟು ಅದನ್ನೆಲ್ಲ ಒಂದು ಆ ಕಲ್ಲು ಮೇಲೇ ಹಾಕ್ಕೊತೀರಿ. ನಮಗೆ ಕಲ್ಲೆಲ್ಲ ಗಲೀಜು ಹೋಗ್ಬಿಡುತ್ತೆ ಅಲ್ವಾ. ಆ ಥರ ಗಲೀಜು ಆಗಬಾರ್ದು ಅಂತಂದರೆ ನಾವು ಏನು ತರಕಾರಿ ತೊಗೊಂಡಿರ್ತೀರೋ ಅದನ್ನ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಬೇಕು. ಮತ್ತು ನಾವು ತರಕಾರಿ ಚಿಪ್ಪೆ ಎಲ್ಲ ತೆಗಿತೀರಲ್ವ, ಅದ್ರ ಹೊಟ್ಟೆಲ್ಲ ಆ ಚಿಪ್ಪೆ ತರಕಾರಿದು ಈರುಳ್ಳಿ ಹೊಟ್ಟು, ಈ ಕ್ಯಾರೆಟು, ಬೀಟ್ರೂಟು ಮತ್ತು ಬೀನ್ಸು ಇಲ್ಲ ಕೊತ್ತಂಬರಿ ಸೊಪ್ಪು ಏನೋ ಒಂದು ಗಲೀಜು ಮಾಡ್ಕೊಂಡು ಆ ಗಲೀಜೆಲ್ಲ ಕಟ್ಟೆ ಮೇಲೇ ಹಾಕ್ಕೊಂಡಿರ್ತೀರಿ. ಆವಾಗ ನಮಗೆ ಅದೆಲ್ಲ ಗಲೀಜಾಗ್ಬಿಡುತ್ತೆ. ಮತ್ತು ನಮಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ, ಅದನ್ನ ಕ್ಲೀನ್ ಮಾಡೋದಕ್ಕೆ. ಅದೆಲ್ಲ ಒಣಗೋಗಿರುತ್ತೆ, ನಾವೆಲ್ಲ ಅಡುಗೆ ಮಾಡ್ಕೊಂಡು ಅಷ್ಟರಲ್ಲಿ ಪದೇ ಅದನ್ನ ಒರೆಸ್ತಾನೇ ಇರಬೇಕು ಆ ಕಟ್ಟೆ. ಆ ಥರ ಮಾಡ್ಕೊಳೋದಕ್ಕಿಂತ ನಾವು ತರಕಾರಿ ಒಂದು ಪ್ಲೇಟಲ್ಲಿ ಮತ್ತು ಈ ತರಕಾರಿ ಒಟ್ಟೆಲ್ಲ ಕ್ಲೀನ್ ಮಾಡಿ ಇಟ್ಕೊತಿರಲ್ವ ಒಟ್ಟೆಲ್ಲ, ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಳೋದ್ರಿಂದ ನಮಗೆ ತರಕಾರಿ ಕಟ್ ಮಾಡೋದು ಜಾಗದಲ್ಲಿ ಸ್ವಲ್ಪ ಕ್ಲೀನಾಗಿರುತ್ತೆ. ಪದೇ ನಾವು ಅದನ್ನ ಕ್ಲೀನ್ ಮಾಡೋಷ್ಟು ಇರೋದಿಲ್ಲ. ನಾನು ಅದೇ ಥರನೇ ನೋಡಿ ಒಂದು ಪ್ಲೇಟಲ್ಲಿ ತರಕಾರಿ ಎಲ್ಲ ಇಟ್ಕೊಂಡಿದ್ದೀನಿ, ಇನ್ನೊಂದು ಪ್ಲೇಟಲ್ಲಿ ತರಕಾರಿ ಒಟ್ಟೆಲ್ಲ ಹಾಕ್ಕೊತೀನಿ. ನಮ್ಗೆ ಅಲ್ಲಿ ಮಾಡೋದಕ್ಕೂ ಖುಷಿ ಆಗುತ್ತೆ ಅಲ್ವಾ. ಮತ್ತು ಇವಾಗ ಏನಾದರೂ ಒಂದು ಸ್ವಲ್ಪ ಈ ಸಣ್ಣ ನೊಣಗಳೆಲ್ಲ ಬರುತ್ತಲ್ವ, ಸೊಳ್ಳೆಗಳು, ಅದು ಇದೇ ಥರನೇ ಫ್ರೆಂಡ್ಸ್. ಈ ಥರ ಇದ್ದರೆ ಬೇಗ ಬಂದುಬಿಡುತ್ತೆ ನಾವು ಅಲ್ಲಿ ಪೆಂಡಿಂಗ್ ಇಟ್ಕೊಳೋದ್ರಿಂದ. ಅದಕ್ಕೆ ಈ ಥರ ತಟ್ಟೆನಲ್ಲಿ ಗಲೀಜೆಲ್ಲ ಒಂದು ತಟ್ಟೆನಲ್ಲಿ ಹಾಕಿಟ್ಕೊಂಡ್ರೆ ನಮಗಷ್ಟು ಕಷ್ಟ ಅಂತ ಅನಿಸಲ್ಲ ಅಲ್ಲಿ ಕೆಲಸ ಮಾಡೋದಕ್ಕೆ. ಮತ್ತು ಇನ್ನೂ ಒಂದು ವಿಷಯ, ತುಂಬ ಜನ ಕೇಳ್ತಾ ಇದ್ದೀರಾ ನಿಮ್ಮ ಅಡುಗೆ ಮನೆನ ನೀಟಾಗಿ ತೋರಿಸಿ ಅಂತ. ಖಂಡಿತ ಸಿಸ್ಟರ್, ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಆದರೆ ಕೆಳಗಡೆ ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ಇದೆ. ಆ ಆಲ್ಟ್ರೇಷನ್ನೆಲ್ಲ ಮುಗಿಸಿ ಒಂದೇ ಸರಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಆಲ್ಟ್ರೇಷನ್ ಮಾಡಿಸೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ, ಯಾಕಂದರೆ ಸ್ವಲ್ಪ ಅಮೌಂಟ್ದು ಪ್ರಾಬ್ಲಮ್ ಇದೆ. ಹಂಗಾಗಿ ನಾನು ಆಲ್ಟ್ರೇಷನ್ ಬೇಗ ಮಾಡೋದಕ್ಕಾಗ್ತಾಯಿಲ್ಲ. ತುಂಬ ಜನ ಕೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯಿತು. ಅದರಲ್ಲೂ ವೇದ ಅನ್ನೋರು 2 ಸರಿ ಕೇಳಿದ್ದಾರೆ. ಥ್ಯಾಂಕ್ ಯು ವೇದ, ಥ್ಯಾಂಕ್ ಯು ಸೋ ಮಚ್. ನನಗೆಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ. ನಿಜವಾಗ್ಲೂ ನೀವು ನನಗೆ ಆ ಥರ ಅಡುಗೆ ಮನೆಯನ್ನು ಇಷ್ಟಪಟ್ಟು ಕಮೆಂಟ್ ಮಾಡಿದ್ದೀರಲ್ಲ,
ಆದರೆ ನನಗೆ ಬೇಜಾರಾಗ್ತಾಯಿದೆ, ನೀವು ಕೇಳಿದ ತಕ್ಷಣ ನನಗೆ ಅದನ್ನ ಶೇರ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂತ. ಆದಷ್ಟು ಬೇಗ ನಾನು ನನ್ನ ಅಡುಗೆ ಮನೇನ ಸ್ವಲ್ಪ ಆಲ್ಟ್ರೇಷನ್ ಕೆಳಗಡೆ ಎಲ್ಲ ಇದೆ, ಅದನ್ನ ಆದಷ್ಟು ಬೇಗ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಏನು ತಿಂದೆ? ಬೇಗ ಬಂದ್ಬಿಟ್ಟಿದ್ಯಾ? ಒಪ್ಪಂದನಾ? ಮತ್ತೆ ಬಾಗ್ಲೂರ್ಗೆ ಹೋಗೋಣ? ಈಗ ನೀನು ಊಟ ಬೇಡ? ಓ 2 ಗಂಟೆಗೆ ನಾನು ಇರ್ತೀನಿ ಇರು, ನಾನು ಹೋಗ್ತೀನಿ ಬಾಗ್ಲೂರ್ಗೆ. ಹೋಗ್ತೀನಿ, ಅಡುಗೆ ಮಾಡಿಬಿಟ್ಟು ಮನೆಯೆಲ್ಲ ಒರೆಸಿದ್ದೀನಿ, ಹೂವನು ಎಣ್ಣೆ ಇಲ್ಲ ತಂದು ಪೂಜೆ ಮಾಡಬೇಕು. ಇವತ್ತು ಮಂಗಳವಾರ ಬೇರೆ, ಸ್ನಾನ ಮಾಡಿಕೊಂಡು ಬಾಗ್ಲೂರ್ಗೆ ಹೋಗಿ. ಸಾಕಾ 200 ರೂಪಾಯಿ? ಮಳೆ ಹೊಡಿಬೇಕಾ? ಏನು ಮಾಡಪ್ಪ. 200 ರೂಪಾಯಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. 200 ರೂಪಾಯಿ ಕೊಟ್ಟರೆ ಸಾಕಾ? ಈಗ 200 ರೂಪಾಯಿ ಹೊರಗಡೆ ಹೋದರೆ ನಮಗೆ ಏನು ಬರುತ್ತೆ? ಎಷ್ಟೆಲ್ಲ ಖರ್ಚಿರುತ್ತೆ. ನಾನು ಯಾವಾಗಲೂ ಅಷ್ಟೇ, ಏನಾದರೂ ಕೇಳಿದ್ರೆ ಅವರಿನ್ನೂ ಆಗಿನ ಕಾಲದ ಖರ್ಚೇ ಹೇಳ್ತಾರೆ. ಅವಾಗೆಲ್ಲ ಎಷ್ಟು ನಾವು ಖರ್ಚು ಮಾಡ್ತಿದ್ರಿ ಗೊತ್ತಾ ಅಂತ. ಈಗಿನ ಕಾಲಕ್ಕೆ ಆವಾಗಿನ ಕಾಲಕ್ಕೆ ಎಲ್ಲಿದೆ ಫ್ರೆಂಡ್ಸ್, ನೀವೇ ಹೇಳಿ. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಅವ್ರು ನೋಡಿ ಕೂತ್ಕೊಂಡಿದ್ದಾರೆ, ನಿದ್ದೆ ಮಾಡ್ತಿದ್ದಾರೆ ಫ್ರೆಂಡ್ಸ್ ಅಲ್ಲಿ. ಅದಕ್ಕೆ ನಾನು ಹೇಳಿದೆ, ಇಲ್ಲಿ ಯಾಕೆ ನಿದ್ದೆ ಮಾಡ್ತೀಯ, ಹೋಗಿ ಸ್ವಲ್ಪ ಹೊತ್ತು ಹೋಗಿ ಮಲ್ಕೊ ಹೋಗು ಅಂತ. ಅವ್ರು ಹೋಗಿ ಅಲ್ಲಿ ಮಲ್ಕೊಂಡ್ರು. ನಾನಿಲ್ಲಿ ಬೀಟ್ರೋಟೆಲ್ಲ ತುರಿದು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈ ಥರ ಬೀಟ್ರೋಟು ತುರಿದು ಮಾಡೋದ್ರಿಂದ ಪಲ್ಯ ಟೇಸ್ಟು ಚೆನ್ನಾಗಿರುತ್ತೆ. ನನಗೆ ಕಟ್ ಮಾಡಿ ಮಾಡಿದ್ರೆ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅನ್ನೋದಕ್ಕಿಂತ ಸ್ವಲ್ಪ ಅದು ಕಷ್ಟ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದೇ ಈ ರೀತಿ ತುರ್ಕೊಂಡು ಮಾಡೋದ್ರಿಂದ ಸ್ವಲ್ಪ ನಮಗೆ ಟೈಮು ಅಷ್ಟೇ ಬೇಗನೂ ಆಗುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಗೋಧಿ ಹಸಿಟ್ಟು ಖಾಲಿಯಾಗಿದೆ ಫ್ರೆಂಡ್ಸ್, ತೊಗೊಂಬರ್ಬೇಕು ಗೋಧಿ ಹಸಿಟ್ಟನ್ನು. ಅದು ಇವಾಗ ನನಗೆ ಚಪಾತಿ ಇದಕ್ಕೆ ಚಪಾತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಬೇಡ, ಪುಳಿಯೋಗರೆ ಮಾಡಿ ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನೂ ಒಂದು ಏನಂತಂದರೆ ನೋಡಿ, ನನಗೆ ಸ್ವಲ್ಪ ಅನ್ನ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಗಂಜಿ ಸುತ್ತಬಿಡ್ತು. ಆವಾಗ ನನಗೆ ಅನ್ನ ಸ್ವಲ್ಪ ಬಿಡಿ ಬೇಕಾಗಿತ್ತಲ್ಲ. ಈ ಮುದ್ದೆ ಆಗಿದ್ದರೆ ನಮಗೇನೇ ಅಷ್ಟೇ, ಚಿತ್ರಾನ್ನ, ಪುಳಿಯೋಗರೆ, ಬೇರೆ ಏನಾದರೂ ಒಗ್ಗರಣೆ ಹಾಕೋದಕ್ಕೆ ಅನ್ನ ಆ ಥರ ಇರಬಾರ್ದು, ಬಿಡಿಯಾಗಿದ್ರೇ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಅದು ಮುದ್ದೆ ಕಟ್ಬಿಡ್ತು ಅಂತಂದ್ಬಿಟ್ಟು ಅದಕ್ಕೆ ತಣ್ಣೀರು ಹಾಕ್ಬಿಟ್ಟು ಗಂಜಿ ಬಗ್ಸ್ತಾ ಇದ್ದೀನಿ. ಆ ಥರ ತಣ್ಣೀರು ಹಾಕಿ ಗಂಜಿ ಬಗ್ಸೋದ್ರಿಂದ ನಮಗೆ ಅನ್ನನೂ ಚೆನ್ನಾಗಾಗುತ್ತೆ. ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ. ಆಗಿದ ತಕ್ಷಣ ಆ ಥರ ಸ್ವಲ್ಪ ತಣ್ಣೀರು ಹಾಕ್ಬಿಡ್ಬೇಕು. ತಣ್ಣೀರು ಹಾಕ್ಬಿಟ್ಟು ಹಾಗೆ ಇಮಿಡಿಯೇಟ್ಲಿ ಗಂಜಿ ಬಗ್ಸ್ಬಿಟ್ರೆ ಅನ್ನ ಬಿಡಿಯಾಗಿ ಆಗುತ್ತೆ, ಚೆನ್ನಾಗೂ ಆಗುತ್ತೆ. ಇವಾಗ ನಾನು ಅದೇ ಥರನೇ ಗಂಜಿ ಬಗ್ಸಿ ಇಟ್ಟಿದ್ದೀನಿ. ಇವಾಗ ಇಲ್ಲಿ ಪಲ್ಯಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯಗೆ ರೆಡಿ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಇಲ್ಲ ಹಾಕಿಲ್ಲ, ನೀವು ಹಾಕ್ರಿ, ಬೇಕಾದರೆ ಕಡಲೆಬೇಳೆ ಹಾಕ್ಕೊಬೋದು. ಮತ್ತು ಒಣಗಿರೋ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟೇ ಫ್ರೆಂಡ್ಸ್. ನಾನು ಈರುಳ್ಳಿ ಏನೂ ಹಾಕ್ತಾಯಿಲ್ಲ ಪಲ್ಯಗೆ. ಇದಿಷ್ಟು ಹಾಕಿ ಒಗ್ಗರಣೆ ಕೊಟ್ಟು ಇವಾಗ ತುರಿದಿಟ್ಕೊಂಡಿರುವಂಥ ಬೀಟ್ರೋಟ್ನ ಹಾಕ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಈ ಪಲ್ಯ. ಇದಕ್ಕೆ ನಾನು ಈರುಳ್ಳಿ ಕಟ್ ಮಾಡಿಲ್ಲ, ಬರೀ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಕರಿಬೇವು ಸೊಪ್ಪು, ಬೇಡಿಗೆ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟೇ ಫ್ರೆಂಡ್ಸ್. ಬೇರೆ ಈರುಳ್ಳಿ ಎಲ್ಲ ಏನೂ ಹಾಕಿಲ್ಲ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಖಾರಕ್ಕೆ ಬಂದು ನಾನು ಖಾರದ ಪುಡಿ, ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ. ಅಚ್ಚ ಖಾರದ ಪುಡಿ ಹಾಕೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಬೇಕಾದರೆ ಇದಕ್ಕೆ ಕೊಬ್ಬರಿನೂ ಸ್ವಲ್ಪ ಹಾಕ್ಕೋಬೋದು. ನಾನು ಕೊಬ್ಬರಿ ಹಾಕಲ್ಲ, ಬೇಡ ಅಂತ ಅನ್ನಿಸ್ತು. ಈಗ ಸ್ವಲ್ಪ ಅರಿಶಿನನೂ ಮತ್ತು ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಂಡು, ನೀರು ಹಾಕಬಾರ್ದು ಫಸ್ಟೇ. ಇದಕ್ಕೆ ಈ ಥರ ಎಣ್ಣೆನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇವಾಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ನೋಡಿ, ನೀರು ಈ ಥರ ಕೈಯಲ್ಲಿ ಸುಮ್ಮನೆ ಚಿಮ್ಮಿಸ್ಬೇಕು ಅಷ್ಟೇ ಫ್ರೆಂಡ್ಸ್. ಯಾಕಂದರೆ ನಾವು ಖಾರದ ಪುಡಿ ಹಾಕಿರ್ತೀರಲ್ವ, ಸುಮ್ಮನೆ ಚಿಮ್ಮಿಸ್ಬೇಕು. ಆ ಘಾಟೆಲ್ಲ ನಾವು ಫ್ರೈ ಮಾಡೋದ್ರಲ್ಲಿ ಹೋಗುತ್ತೆ ನೋಡಿ. ಇವಾಗ ಬೆಂದಿದೆ ಅದು.
ಇದು ಜಾಸ್ತಿ ನೀರು ಅಂತ ಅನ್ಸಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಈ ಥರ ಪಲ್ಯ ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಈಗ ಅದಕ್ಕೆ ಪಲ್ಯ ಎಲ್ಲ ಆಗಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡು ಇವಾಗ ಪಲ್ಯ ರೆಡಿಯಾಗಿದೆ. ಮತ್ತು ಇಲ್ಲಿ ಒಗ್ಗರಣೆಗೆ ನಾನು ಇದು ನಾನು ಫಸ್ಟ್ ಟೈಮೇ ಬೋಂಡ ಮಾಡಿ ಇಟ್ಕೊಂಡಿರೋಂಥ ಎಣ್ಣೆ ಇತ್ತು ಬಾಣಲಿನಲ್ಲಿ, ಅದೇ ಬಾಣಲಿನಲ್ಲೇ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಇಲ್ಲಿ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ ಹಾಕಿ ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ಆದಮೇಲೆ ಇದಕ್ಕೆ ನಾನಿವಾಗ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಸಹ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅನ್ನಕ್ಕೂ ಸಹ ಉಪ್ಪು ಹಾಕಿತ್ರ ಇದನ್ನು ನೋಡಿಕೊಂಡು ಉಪ್ಪು ಹಾಕಬೇಕು. ಮತ್ತು ಇಲ್ಲಿ ಫ್ರೆಂಡ್ಸ್ ನಾನು ಇದಕ್ಕೆ MTR ಪುಳಿಯೋಗರೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಕೊಬೋದು. MTR ಪುಳಿಯೋಗರೆನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಹುಣ್ಸೆಹಣ್ಣೆಲ್ಲ ಏನು ಹಾಕೋದು ಬೇಡ, ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹುಣ್ಸೆಹಣ್ಣು ಹಾಕೋದ್ರಿಂದ. ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ ಅನ್ನ ಮಾಡಿದ್ನಲ್ಲ, ಈಗ ಅನ್ನನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒನ್ ಟೈಮ್ಗೆ ಬಿಸಿ ಬಿಸಿ ತಿನ್ಬೋದು. ಒಂದು ಸ್ವಲ್ಪ ರೈಸು ಬೆಳಗ್ಗೆ ಟೈಮು ಟಿಫನ್ ಏನು ಮಾಡೋದು ಅಂತ ಸ್ವಲ್ಪ ಚಿಂತೆ ಯೋಚನೆ ಆಗುತ್ತೆ ಅಲ್ವಾ, ಆ ಟೈಮಲ್ಲಿ ಈ ಥರ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡ್ಬೋದು. ಇವಾಗ ನೋಡಿ ನಾನು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾವು ಚಿತ್ರಾನ್ನಕ್ಕೆ ಎಷ್ಟು ಹಾಕ್ತಿರಲ್ಲ ಅಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಇವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಈ ಟಿಫನ್ ಐಟಮ್ ರೆಡಿ ಆಗುತ್ತೆ. ಇದಕ್ಕೆ ನಾನು ಏನು ಹೆಸ್ರಂತ ಏನು ಇಟ್ಟಿಲ್ಲ, ಇದು ನಾನೇ ಕಲ್ತಿರೋ ಅಂಥದ್ದು, ಅಂದರೆ ನನ್ನ ಇಷ್ಟ ಪ್ರಕಾರ ಮಾಡಿರೋ ಅಂಥ ಟಿಫನ್ ಇದು. ನಾನು ಆವಾಗವಾಗ ಈ ಥರ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಇದಕ್ಕೆ ಚಟ್ನಿ, ಯಾವ ಥರ ಚಟ್ನಿ ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ನೋಡಿದ್ರಲ್ಲ ಬೀಟ್ರೋಟ್ ಪಲ್ಯನೂ ಮತ್ತು ಬೆಳಗ್ಗೆ ಟಿಫನ್ನು, ಇದಕ್ಕೆ ಹೆಸರೇನು ಇಟ್ಟಿಲ್ಲ. ಮತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದು ಇಷ್ಟ ಆಗಿತ್ತು. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ಒಳ್ಳೊಳ್ಳೆ ಕಮೆಂಟ್ ಆಗ್ತಾಯಿದ್ದೀರಾ, ತುಂಬ ಖುಷಿ ಆಗ್ತಾಯಿದೆ. ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ಮುಂಚೆ ಎಲ್ಲ ತುಂಬಾ ಬೇಜಾರಾಗ್ತಿದ್ದು, ಆದರೆ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ.